ಅಂದ್ರೆ ಏನ್ ಎತ್ತಿದ್ರು ದರ್ಶನ್ ಅರೆಸ್ಟ್. ಅಲ್ಲೋಗಿ ಪಬ್ಬಲ್ ಮಧ್ಯರಾತ್ರಿ ಕುಡಿದ್ರು ಅಂದ್ರೆ ದರ್ಶನ್ ಇದು ಯಾಕೆ ಯಾಕೆ ಅವ್ರಿಬ್ರು ಗಂಡ ಹೆಂಡತಿ ಓಕೆನಾ. ನಮ್ಮ ವಿಜಯಲಕ್ಷ್ಮಿ ಅತ್ತಿಗೆ ಅವರಲ್ಲ, ಅವ್ರು ಬಂದು ದೊಡ್ಡವರು, ಇವ್ರು ಚಿಕ್ಕವರು. ಇಬ್ರು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಯಾವತ್ತೋ ನಮ್ ಬಾಸು 2 ಪೇಕ್ ಜಾಸ್ತಿ ಆಗಿ ಏನೋ ಹೊಡೆದಿರ್ಬೋದು, ಅದಕ್ಕೇನೆ ಹೇಳಕ್ ಆಗಲ್ಲ. ಇವ್ನ್ಯಾವನ ಸೆಡೆ ನನ್ ಮಗ. ಆರೋಪಗಳು ಕೇಳಿ ಬರ್ತಾ ಇದೆಯಲ್ಲ ದರ್ಶನ್ ಮೇಲೆ, ನಿಮ್ಗೆ ಏನ್ ಅನ್ಸುತ್ತೆ? ಮೇಡಮ್ ಅವರು ಅದು ಮಾಡಿಲ್ಲ. ಅವರು ಚಾನ್ಸ್ ಫಾಲೋಯಿಂಗ್ ಜಾಸ್ತಿ ಇದೆ, ಅವ್ರನ್ನ ಇಂಡಸ್ಟ್ರಿ ತುಳಿಬೇಕು ಅಂತ ಸಾಕಷ್ಟು ಜನ ಕಾಯ್ತಿದ್ದಾರೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ. ಅದರಿಂದ ಅವರು ಬೇರೆ ಕೆಟ್ಟ ಆರೋಪನ ಅವ್ರ ಮೇಲೆ ಹೊರ್ತಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಅರೆಸ್ಟ್ ಇವಾಗ ತೋರ್ಸೋಕ್ ಮುಂಚೆ ಏನ್ ನಾವು ಮಾಡ್ತಾ ಇದೀವಿ ಅದನ್ನ ಫಸ್ಟ್ ಕ್ಲಿಯರ್ ಆಗಿ ತಿಳ್ಕೊಂಡು ತೋರ್ಸ್ಬೇಕಲ್ವಾ. ದರ್ಶನ್ ಅರೆಸ್ಟ್ ಅಂದ್ರೆ ಏನ್ ಎತ್ತಿದ್ರು ದರ್ಶನ್ ಅರೆಸ್ಟ್. ಅಲ್ಲೋಗಿ ಪಬ್ಬಲ್ ಮಧ್ಯರಾತ್ರಿ ಕುಡಿದ್ರು ಅಂದ್ರೆ ದರ್ಶನ್ ಇದು ಅಲ್ಲಿ ಬಂದು ಸೈನ್ ಹಾಕ್ಬೇಕಾ, ಊಟಕ್ಕೆ ಹೋದ್ರು ಸೈನ್ ಹಾಕ್ಬೇಕು. ಅವ್ರ ಮೇಲೆ ಹೊಟ್ಟೆ ಉರಿ, ಅವ್ರು ಬೆಳೀತಾ ಇದಾರೆ ಅಂತ ತಿಕ್ಕ ಉರಿ. ಅವ್ರ ಆಪೋಸಿಟ್ ಅವ್ರು ಮಾಡ್ತಾ ಇರ್ಬೋದಲ್ಲ. ನಿಂಗೆ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಅವರು ಅದ್ರಲ್ಲಿ ಇದಾಗಿದ್ರೆ ಇನ್ಕ್ಲೂಡಿಂಗ್ ಆಗಿದೆ ಅಂತ ತನಿಖೆ ಮಾಡೋದಕ್ಕೆ ಅರೆಸ್ಟ್ ಮಾಡಿರೋದಲ್ವಾ ಇವಾಗ? ಆತರ ಸೆಲೆಬ್ರಿಟಿನ ಅರೆಸ್ಟ್ ಮಾಡೋದು ತಪ್ಪು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಷ್ಟೋ ಜನ ಸೆಲೆಬ್ರಿಟಿಗಳು ಅವ್ರನ್ನ ಸುಮ್ನೆ ಹೋಗಿ ಅರೆಸ್ಟ್ ಮಾಡ್ತೀರಾ? ಇಲ್ಲ, ಈಗ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಈ ಕೇಸ್ ಹೆಂಗ್ ಓಪನ್ ಆಯ್ತು ಅಂತ ಗೊತ್ತಾ ನಿಮ್ಗೆ? ಶಿಕ್ಷೆ ಆಗಿ ದರ್ಶನ್ ತಪ್ಪು ಮಾಡಿದೆ. ದರ್ಶನ್ ಅಬ್ಸಲ್ಯೂಟ್ಲಿ ಐ ಸಲ್ಯೂಟ್ ಬ್ರೋ. ನಿಮಗೆ ದರ್ಶನ್ ಅಭಿಮಾನಿಯಾಗಿ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಿ ಅಂತ ಹೇಳ್ತಿದಿರಲ್ಲ, ನಂಗೆ ತುಂಬಾ ಖುಷಿ ಆಯ್ತು. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇದೇ ಅಭಿಮಾನಿಗಳಿಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ. ಯಾವ್ದೋ ಬೇರೆ ಅಭಿಮಾನಿಗಳ ಕಮೆಂಟ್ಗಳು ನೀವು ಗಮನಿಸಿರ್ಬೋದು. ನಮ್ ದರ್ಶನ್ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಟ್ಟಿದ್ದಾರೆ, ಅವ್ರದೇ ಕಾನೂನು, ಅದು ಸರಿನಾ? ಕೆಲಸ ಇಲ್ಲ ಸರ್. ಕಮೆಂಟ್ ಮಾಡ್ತಾರೆ ಅವರು. ಈಗ ಒಂದು ನ್ಯಾಯ, ಒಂದು ಕುಟುಂಬ ಬೀದಿಗೆ ಬಂದೈತೆ ಅಂದ್ರೆ ಅವ್ರಿಗೆ ನ್ಯಾಯ ಸಿಗ್ಲೇಬೇಕು. ಅಲ್ಲಿ ದರ್ಶನ್ ತಪ್ಪು ಮಾಡಿದಾರೆ ಬಿಟ್ಟಿದಾರೆ ಗೊತ್ತಿಲ್ಲ. ದರ್ಶನ್ ಏನು ಹೇಳೋದು, ಯಾಕೆ ಹೇಳ್ಬೇಕು? ಯಾವ ಇವೆಲ್ಲ